ಮಾಲೂರು ತಾಲೂಕು ಇದೀಗ ಮತ್ತೊಂದು ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆಯಾಗಲಿದೆ. ಆ ಮೂಲಕ ಮತ್ತೊಂದು ಮೈಲಿಗಲ್ಲು ನೆಡಲು ಸಜ್ಜಾಗಿದೆ. ಅದೆಷ್ಟೋ ರಾಜಕೀಯ ಕಾರ್ಯಕ್ರಮಗಳಿಗೆ, ಸಭೆ ಸಮಾರಂಭಗಳಿಗೆ ಸಾಕ್ಷಿಯಾಗಿದ್ದ ಮಾಲೂರು ತಾಲೂಕು ಇದೀಗ ಬೃಹತ್ ಉದ್ಯೋಗ ಮೇಳಕ್ಕೆ ಸಿದ್ದವಾಗ್ತಾ ಇದೆ. ಹೌದು ವೀಕ್ಷಕರೇ, ಇದೇ ತಿಂಗಳು ಮಾರ್ಚ್ 9 ಹಾಗೂ 10ನೇ ತಾರೀಕಿನಂದು ಮಾಲೂರು ಪಟ್ಟಣದಲ್ಲಿ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಭೆ ಮತ್ತು ಕಾರ್ಮಿಕರ ಮಕ್ಕಳಿಗಾಗಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮಾಲೂರಿನ ಆರ್ಜಿ ರೆಸಾರ್ಟ್ನಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ಪ್ರಕಟಿಸಲಾಯಿತು. ರಾಜ್ಯಾಧ್ಯಕ್ಷ ಬಿ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಉದ್ಯೋಗ ಮೇಳದ ಮಹತ್ವ ಹಾಗೂ ಕಟ್ಟಡ ನಿರ್ಮಾಣ, ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿಸಲಾಯಿತು. ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ನೀಡಲಾಯಿತು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷ ಬಿ ದೇವರಾಜ್ ಅವರು, ಇದೇ ತಿಂಗಳು 9 ಹಾಗೂ 10ನೇ ತಾರೀಕು ಕಾರ್ಮಿಕರ ಮಕ್ಕಳಿಗಾಗಿ ಈ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಜಿಲ್ಲೆಯ ಸುತ್ತಮುತ್ತಲಿನವರು ಇದರಲ್ಲಿ ಭಾಗವಹಿಸಬೇಕು. ಯಾಕೆ ಅಂದ್ರೆ ನಮ್ಮ ಜಿಲ್ಲೆಯವರು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದು, ಇನ್ನು ಮುಂದೆ ಮಾಲೂರಿನಲ್ಲಿ ಉದ್ಯೋಗಾವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಕೋಲಾರದಲ್ಲಿ ಹೋಂಡಾ ಸೇರಿದಂತೆ ಕೆಲವು ಕಂಪನಿಗಳಲ್ಲಿ ಬೇರೆ ಭಾಷೆಯವರಿಗೆ ಆದ್ಯತೆ ನೀಡುತ್ತಾ ಇದ್ದು, ಕನ್ನಡಿಗರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಕೇವಲ 11 ತಿಂಗಳಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದು ಪರ್ಮನೆಂಟ್ ಮಾಡಬೇಕು ಅಂತ ಸಹ ಒತ್ತಾಯಿಸಿದ್ರು. ಪೌರ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಸಿಗ್ತಾ ಇಲ್ಲ. ಕೆಲವರು ಕಾರ್ಡ್ ಅನ್ನ ನಕಲು ಮಾಡಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಕಾರ್ಮಿಕರಿಗೆ ಸಿಗಲೇಬೇಕಾದ ಐಎಸ್ಐ, ಪಿಎಫ್, ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಹಲವು ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿದ್ರು. ವೈದ್ಯಕೀಯ ಚಿಕಿತ್ಸೆಗಾಗಿ ಕನಿಷ್ಠ 5 ಲಕ್ಷ ರೂಪಾಯಿ ನೀಡಬೇಕು ಅಂತ 21 ಬೇಡಿಕೆಗಳನ್ನು ಪಟ್ಟಿ ಮಾಡಿ ತೋರಿಸಲಾಯಿತು. ಈ ಉದ್ಯೋಗ ಮೇಳದಲ್ಲಿ ಎಲ್ಲ ವರ್ಗದ ಕಾರ್ಮಿಕರು ಅಂದ್ರೆ ಹೂ ಮಾರುವವರು, ಹಣ್ಣು ತರಕಾರಿ ಮಾರುವವರು, ಚಮ್ಮಾರರು, ಕಮ್ಮಾರರು, ಕ್ಷೌರಿಕರು, ನೇಕಾರರು ಸೇರಿದಂತೆ ಹಲವು ಅಸಂಘಟಿತ ಕಾರ್ಮಿಕರೆಲ್ಲ ಬರಬೇಕು. ಆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಬೇಕು ಅಂದ್ರು. ಜೊತೆಗೆ ವಿಧಾನಸೌಧದಲ್ಲಿ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಮಾಧ್ಯಮದವರಿಗೆ ಏಕವಚನದಲ್ಲಿ ಬೈದ ನಾಸಿರ್ ಹುಸೇನ್ ಬಗ್ಗೆ ಬೆಂಬಲಿಗರ ಬಗ್ಗೆ ಕಿಡಿಕಾರಿದ್ರು. ವಿಧಾನಸೌಧದ ಒಳಗೆ ಈ ರೀತಿ ಕೂಗಿದ್ದಾರೆ ಅಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನಿಸಿದ್ರು. ಮತ್ತು ಮಾಧ್ಯಮದವರು ಸಹ ಅಸಂಘಟಿತ ಕಾರ್ಮಿಕರಾಗಿದ್ದು ಅವರಿಗೆ ಅವಮಾನವಾದರೂ ಸಹಿಸುವುದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಅವರು ಸಹ ಈ ತಿಂಗಳ ಉದ್ಯೋಗ ಮೇಳದಲ್ಲಿ ಎಲ್ಲ ಕಾರ್ಮಿಕರು ಮಕ್ಕಳು ಭಾಗವಹಿಸಬೇಕು, ಅಸಂಘಟಿತ ಕಾರ್ಮಿಕರೆಲ್ಲ ಅಂದು ದೊಡ್ಡ ಮಟ್ಟದಲ್ಲಿ ಸೇರಬೇಕು ಅಂತ ಮನವಿ ಮಾಡಿದರು. ಇವತ್ತಿನ ದಿವಸದಲ್ಲಿ ಕಾರ್ಮಿಕರು ಹೆಚ್ಚಾಗಿ ನಮ್ಮ ಬೆಂಗಳೂರು ಭಾಗದಲ್ಲಿ ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಮಕ್ಕಳು, ರೈತರ ಮಕ್ಕಳು ಪ್ರತಿಯೊಬ್ಬರು ಕೂಡ ನಮ್ಮ ಬೆಂಗಳೂರಿಗೆ ವಲಸೆ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಸೊ ಅದು ಆಗಬಾರ್ದು. ಇಲ್ಲೇ ಸ್ಥಳೀಯರಿಗೆ ಇಲ್ಲೇ ಕೆಲಸ ಸಿಗಬೇಕು. ಅವ್ರಿಗೆ ಇಲ್ಲಿರ್ತಕ್ಕಂಥ ಕಂಪ್ನಿಗಳಾಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು, ಇಂಡಸ್ಟ್ರಿಲ್ಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ಅವ್ರಿಗೆ ಇಲ್ಲೇ ಅವ್ರಿಗೆ ಉದ್ಯೋಗ ಸಿಗಬೇಕಂತೇಳಿ ಇದು ಒಂದು ಉದ್ಯೋಗ ಮೇಳ ಒಂದು ಹಾಕ್ಕೊಂಡಿದ್ದೀವಿ. ಮತ್ತು ನಮ್ಮಲ್ಲಿ ಕಾರ್ಮಿಕರಿಗೆ ಅತಿ ಹೆಚ್ಚಾಗಿ ನಮ್ಮ ಇಲಾಖೆಯಲ್ಲಿ ಯಾವ ಸೌಲಭ್ಯ ಇದೆ, ಲೇಬರ್ ಬೋರ್ಡಲ್ಲಿ ಯಾವ ಸೌಲಭ್ಯ ಇದೆ, ಯಾವ ಸೌಲಭ್ಯ ಇವತ್ತು ಬರ್ತಾ ಇಲ್ಲ ನಮ್ಮ ಕಾರ್ಮಿಕರಿಗೆ, ಇದರಿಂದ ಇದು ತೊಂದರೆ ಆಗ್ತಾ ಇದೆ, ಏನು ಯಾವುದ್ರ ಕೊರತೆ ಇದೆ ಅನ್ನೋದಕ್ಕೆ ಆ ಒಂದು ಸಮ್ಮೇಳನವನ್ನೊಂದು ಉದ್ಘಾಟನೆ ಮಾಡಿ ಅದಕ್ಕೆ ಮುಖ್ಯ ಅತಿಥಿಗಳನ್ನ ಕೂಡ ಇಲ್ಲಿ ಇರ್ತಕ್ಕಂಥವ್ರು ಏನೀಗ DC ಆಗಿದ್ದಾರೆ ನಮ್ಮ ಅಕ್ರಮ್ ಪಸೇಸರ್ ಸಾಹೇಬರು, ಅವ್ರನ್ನೂ ಕೂಡ ಇನ್ವೈಟ್ ಮಾಡ್ಬೇಕಂತ ಇದ್ದೀವಿ ನಾವು. ಯಾಕಂದರೆ ಅವರು ಕೂಡ ಹಿಂದೆ 3 ವರ್ಷ 4 ವರ್ಷ ನಮ್ಮಲ್ಲಿ ಕಮಿಷನರ್ ಆಗಿದ್ರು ಅವರು ನಮ್ಮ ಲೇಬರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಇದ್ರ ಬಗ್ಗೆ ಅವ್ರಿಗೆ ಕರೋನಾ ಟೈಮಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇದೆ ಅವರಿಗೆ. ಸೊ ಆ ಒಂದು ಮಾಹಿತಿ ಇರೋದ್ರಿಂದ ನಮ್ಮ ಜಿಲ್ಲೆಗೂ ಮತ್ತು ನಮ್ಮ ತಾಲೂಕಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಒಂದು ಪೋಸ್ಟರ್ ಬಿಡುಗಡೆ ಮಾಡಬೇಕು, ಒಂದು ಪಾಂಪ್ಲೆಂಟ್ ಬಿಡುಗಡೆ ಮಾಡಬೇಕು. ಇದು ಕಂಪ್ಲೀಟಾಗಿ ಒಂದು ಜಾಗೃತಿ ಮೂಡಿಸ್ಬೇಕು ಜನಕ್ಕೆ ಅಂಥೇಳಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಇದನ್ನು ಮತ್ತು 21 ಬೇಡಿಕೆಗಳನ್ನು ಕೂಡ ನಾವು ಆಲ್ಮೋಸ್ಟ್ ಇದರಲ್ಲಿ ನಾವು ತೊಗೊಂಡಿದ್ದೀವಿ. ನಾವು 21 ಬೇಡಿಕೆ ನಮಗೆ ಏನೇನು ಕಾರ್ಮಿಕರಿಗೆ ನಮಗೆ ಸಿಗಬೇಕಾದ್ದು, ಚೌಟ್ರಿ ಆಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ESI ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು ಕಾರ್ಮಿಕರಿಗೆ ಆಗ್ತಕ್ಕಂಥ ಏನು ಹಾಸ್ಪಿಟ್ಲದ್ದು ಏನಿದೆ, ಏನು ಇವಾಗತ್ತು ನೋಂದಣಿ ಕಟ್ಟಡ ಕಾರ್ಮಿಕ ಅಂದರೆ ಈ 32 ಕ್ಯಾಟಗಿರಿಯಲ್ಲಿ ಕಟ್ಟಡ ಕಾರ್ಮಿಕ ಏನಾದರೂ ನೋಂದಣಿ ಆಗಿರ್ತಕ್ಕಂಥವ್ರಿಗೆ ಏನಾದರೆ ತೊಂದರೆ ಆದಾಗ 5 ಲಕ್ಷವರೆಗೆ ಸರ್ಕಾರ ಯಾವುದೇ ಎನಿ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಆಸ್ಪತ್ರೆಗೆ ಮಾತ್ರ ಕೊಡ್ತಾ ಇದ್ದಾರೆ ಇವಾಗ 2 ಲಕ್ಷ. ಬಟ್ ನಾವು ಕೇಳ್ತಾ ಇದ್ದೀವಿ 2 ಲಕ್ಷ ಸಾಕಾಗ್ತಾ ಇಲ್ಲ, 5 ಲಕ್ಷ ರೂಪಾಯಿ ಎನಿ ಹಾಸ್ಪಿಟ್ಲಲ್ಲಿ ಅವರು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ತಗೊಂಡಾಗ ಅವ್ರಿಗೆ ನೇರವಾಗಿ ಕೊಡೋಂಥ ಕೆಲಸ ಆಗ್ಬೇಕಂತೇಳಿ ನೋಡಿದ್ವಿ. ಇಷ್ಟು ದಿವಸ ನಾವು ಹೋರಾಟ ಮಾಡಿದ್ದು ಕೂಡ ನಮಗೆ ನಿನ್ನೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಈ ಶ್ರಮ ಕಾರ್ಡನ್ನು ಮಾಡಬೇಕು. ಈ ಶ್ರಮ ಕಾರ್ಡು ತಮಗೂ ಕೂಡ ಇವತ್ತು ಮಾಧ್ಯಮದವ್ರಿಗೆ, ಪೇಪರ್ ವಿತರಕರಿಗೆಲ್ಲ ಬಂದಿದೆ.
ಅದು ಕೂಡ ಈಗ ಡೆತ್ ಕ್ಲೈಮ್ ಅಂತ ಹೇಳ್ಬಿಟ್ಟು ಎಕ್ಸ್ಟೆಂಟ್ಗೆ ಮಾತ್ರ ಕೊಟ್ಟಿದ್ದಾರೆ. ನಾವು ಕೇಳ್ತಾ ಇದ್ದೀವಿ ಬರೀ ಎಕ್ಸ್ಟೆಂಟಿಗೆ ಮಾತ್ರ ಆಗಬಾರ್ದು, ನಾರ್ಮಲ್ ಡೆತ್ ಆದರೂ ಕೂಡ ಅವ್ರಿಗೆ ಏನಾದರೂ ಒಂದು ಸೌಲಭ್ಯನ ಕೊಡಿ ಅಂತ ನಮ್ಮ ವಾದ. ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಏನು 103 ಕ್ಯಾಟಗಿರಿ ಬರ್ತಕ್ಕಂಥ ಕಾರ್ಮಿಕರು ಅದರಲ್ಲಿ ಬರ್ತಾರೆ. ಅಸಂಘಟಿತ ಕಾರ್ಮಿಕರು, ಹೂವು ಮಾರರಾಗಿರ್ಬೋದು, ಹಣ್ಣು ಮಾರೋರು, ತರಕಾರಿ ಮಾರೋರು, ಚಿನ್ನ ಬೆಳ್ಳಿ ಕೆಲಸ ಮಾಡೋರು, ಕಂಬಾರು, ಕುಂಬಾರು, ಚೌರಿಕರು, ಮಡಿವಾಳರು. ಸೊ ಇವ್ರು ಏನು ಬರ್ತಾರೆ, ಸೊ ಅವರಿಗೂ ಕೂಡ ಈ ಒಂದು ವ್ಯಾಪ್ತಿಗೆ ತರಬೇಕು. ಅವರಿಗೂ ಕೂಡ ಅದು ಏನು ಈ ಶ್ರಮ ಕಾರ್ಡ್ ನೀವು ಮಾಡಿದಿರಿ, ಆ ಈ ಶ್ರಮ ಕಾರ್ಡಿಂದ ಬರೀ ಕಾರ್ಡ್ ಮಾತ್ರ ಇಟ್ಕೊಂಡಿದ್ದೀವಿ ನಾವು, ಬಟ್ ಅದರಿಂದ ಏನು ಪ್ರಯೋಜನ ಆಗ್ತಾಯಿಲ್ಲ, ಇಲ್ಲಿವರೆಗೆ ತೊಗೊಳಕ್ಕಾಗಿಲ್ಲ. ಸೊ ಅದನ್ನು ಕೂಡ ನೀವು ದಯವಿಟ್ಟು ಬರೀ ಡಾಟಾಕ್ಕೆ ಮಾತ್ರ ಅದನ್ನು ಕಲೆಕ್ಟ್ ಮಾಡಬೇಡಿ, ಸೌಲಭ್ಯನ ಕೊಡಿ ಅಂತೇಳಿ ನಾವು ಸರ್ಕಾರಕ್ಕೆ ಈ 21 ಬೇಡಿಕೆಯಲ್ಲಿ ಕೂಡ ನಾವು ಅದನ್ನು ಇಟ್ಟಿದ್ದೀವಿ. ಅವತ್ತು ಪ್ರೀ ನೋಂದಣಿ ಇಟ್ಕೊಂಡಿದ್ದೀವಿ ಸರ್. ಅವತ್ತು ಪ್ರೀ ನೋಂದಣಿ ಲೇಬರ್ ಡಿಪಾರ್ಟ್ಮೆಂಟಿಂದ 10 ಜನ ಡಿಪಾರ್ಟ್ಮೆಂಟಿಂದನೇ ಖುದ್ದಾಗಿ ಬರ್ತಾರೆ, ಸರ್ಕಾರದಿಂದನೇ. ಅವತ್ತು ಕ್ಯಾಂಪು, ಫ್ರೀಯಾಗಿ ಕ್ಯಾಂಪು. ಅದು ಒಂದು. ಆಯುಷ್ಮಾನ್ ಭಾರತ್ ಇವತ್ತು ಭಾಳ ಮುಖ್ಯ ಆಗಿದೆ. ಇವತ್ತು ನಮ್ಮ ರೈತ ವರ್ಗದ ಕಾರ್ಮಿಕರು, ರೈತರಿಗೆ ಕೂಡ ಅದು ಭಾಳ ಮುಖ್ಯವಾಗಿದೆ. ಯಾರಿಗೆ BPL ಕಾರ್ಡ್ ಹೊಡೆದವ್ರು ಇದ್ದಾರೆ, BPL ಆಗಿರ್ಬೋದು, APL ಆಗಿರ್ಬೋದು, ಸೊ ಅವರು ಕೂಡ ಅವತ್ತು ನೋಂದಣಿ ಆಗ್ಬೋದು. ಅವರಿಗೂ ಕೂಡ ಫ್ರೀ ನೋಂದಣಿ. ಅವರು ಕೂಡ 5 ಜನ ಸ್ಟಾಫು ಗೌರ್ಮೆಂಟಿಂದ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬರ್ತಾ ಇದ್ದಾರೆ. ಅವತ್ತು ಕೂಡ ಫ್ರೀಯಾಗಿ ನೋಂದಣಿ ಆಗೋಂಥ ಕೆಲಸ ಆಗಬೇಕು. ಇವತ್ತು ಈ ಒಂದು ದೊಡ್ಡ ಮಾಹಿತಿಯನ್ನು ಹೋಗಬೇಕು ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ. ಈ ಫಸ್ಟ್ ನಾವು ಮಾಲೂರು ತಾಲೂಕು ನಾವು ಏನಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ, ಅತಿ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಸ್ವಲ್ಪ ಫ್ಯಾಕ್ಟ್ರಿಗಳಿದ್ದಾವೆ, ಗಾರ್ಮೆಂಟ್ಸ್ಗಳಿದ್ದಾವೆ, ಇಂಡಸ್ಟ್ರಿಯಲ್ಗಳಿದ್ದಾವೆ, ಕಂಪನಿಗಳಿದ್ದಾವೆ. ಬೆಂಗಳೂರಿಗೆ ಭಾಳ ಹತ್ತಿರ ಇರೋದ್ರಿಂದ ಸೊ ಈ ಕಾರ್ಮಿಕರ ಮಕ್ಕಳಿಗೆ ಮತ್ತು ನಮ್ಮ ರೈತರ ಮಕ್ಕಳಿಗೆ ಒಂದು ಉದ್ಯೋಗ ಸಿಗಲಿ ಅನ್ನೋದಕ್ಕೆ ಇದೊಂದು ದೊಡ್ಡ ಒಂದು ಸಮಾವೇಶದ ಮುಖಾಂತರ ಇದನ್ನು ತಿಳಿಸೋಕ್ಕೆ ನಾವು ಹೊರಟಿದ್ದೀವಿ ಸರ್. ನಾವು ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಬಿ ದೇವರಾಜ್ ಸರ್ ಅವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಆರ್ ಶ್ರೀನಿವಾಸ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದಂಥ ವಿಶ್ವನಾಥದಂತ ನಾನು ಮಾಲೂರು ತಾಲೂಕಿನಲ್ಲಿ ಹಾಗೂ ಮಾಲೂರಿನ ಒಂದು ಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಾಗೂ ಉದ್ಯೋಗ ಮೇಳವನ್ನು ದಿನಾಂಕ 9/3/2024 ಮತ್ತು 10/3/2024 ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ವರ್ಗದ ಕಾರ್ಮಿಕರು ಬಂದು ಭಾಗವಹಿಸಬೇಕು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ, ಕಾರ್ಮಿಕರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ಎಷ್ಟೋ ಜನ ಕಾರ್ಮಿಕರಿಗೆ, ನಿಜವಾದ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಇಲ್ಲ, ಯಾರೋ ಡೂಪ್ಲಿಕೇಟ್ ಕಾರ್ಡ್ ಇರೋರಿಗೆ ಮಾಡ್ಕೊತಿದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು, ಈ ಶ್ರಮ್ ಕಾರ್ಡ್ ಆಗಿರ್ಬೋದು, ಅದನ್ನೂ ಬಂದು ಶನಿವಾರ ಭಾನುವಾರ ಮಾಡಿಸ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ಇಲ್ಲಿರೋ ಒಂದು ಸ್ಥಳೀಯ ಕಂಪ್ನಿಗಳಲ್ಲಿ ಎಷ್ಟೋ ಜನಕ್ಕೆ ಪರ್ಮನೆಂಟ್ ಜಾಬ್ ಕೊಡ್ತಾ ಇಲ್ಲ. ಹಾಗೂ ಕೋಲಾರ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋಂಥ ವಿಸ್ಟ್ರಾನ್ ಹಾಗೂ ಹೋಂಡಾ ಕಂಪ್ನಿಗಳಲ್ಲಿ ಕೇವಲ 11 ತಿಂಗಳಿಗೆ ತೊಗೊತಿದ್ದಾರೆ ಕಾಂಟ್ರಾಕ್ಟು. 1 ತಿಂಗಳು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊತಿದ್ದಾರೆ. ನಮ್ಮ ಸ್ಥಳೀಯ ಒಂದು ಮಾಲೂರು ತಾಲೂಕು ಇರ್ಬೋದು, ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿರ್ಬೋದು, ಕೆಲವ್ರಿಗೆ ತುಂಬ ಜನಕ್ಕೆ ವಿದ್ಯಾರ್ಥಿಗಳಿಗೆ ಪರ್ಮನೆಂಟ್ ಜಾಬ್ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರೂ ಬಂದ್ಬಿಟ್ಟು, ಎಲ್ಲ ರಾಜಕೀಯದವರಾಗಿರ್ಬೋದು, ಎಲ್ಲ ಒಂದು ಸಮಾಜ ಸೇವಕರಾಗಿರ್ಬೋದು, ಇದಕ್ಕೊಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂದ್ಬಿಟ್ಟು, ಹಾಗೂ ರವಿ ಅಣ್ಣ ಆಗಿರ್ಬೋದು, ಆನಂದ್ ಅಣ್ಣ ಆಗಿರ್ಬೋದು, ಅವ್ರ ಸಂಘಟನೆಯವರು ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.